ದೀಪವ್ರೆ ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನಿಮ್ಗೆ ಈ ವಿಷಯ ಹೇಳಬೇಕು. ಯಾಕೆ ನಾನು ಖುಷಿಯಾಗಿ ಏನೋ ಹೇಳ್ಕೊಳಕ್ ಬಂದ್ರೆ ಕೋಪ ಮಾಡ್ಕೊಳ್ತಿದ್ದೀರಾ? ನೀವ್ ಏನ್ ಹೇಳ್ಬೇಕು ಅಂತ ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ಮಂತ ಗಂಡಸ್ರು ಮನೆ ಆಚೆ ಕದ್ದು ಮುಚ್ಚಿ ಏನೇನ್ ನಡೆಸ್ತೀರಾ ಅಂತ ನಮ್ಮಂತ ಅಮಾಯಕ ಹೆಣ್ಮಕ್ಳು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನೇನ್ರಿ ಮಾಡ್ದೆ? ಇವತ್ತು ಆ ದಿಸನ್ ಜೊತೆ ಏನ್ ಮಾತಾಡಿದ್ರಿ, ಏನ್ ಮಾಡಿದ್ರಿ? ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇದಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಇವತ್ತು ಈವೆಂಟ್ ಅಲ್ಲಿ ಅವ್ರ ಜೊತೆ ಹಸ್ಬೆಂಡ್ ಮತ್ತೆ ಅದನ್ನ ಕೇಳಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅವಳು ಏನ್ ಹೇಳಿದ್ರು ಹೂ ಅಂತ, ಏನ್ ಕೇಳಿದ್ರು ತಲೆ ಆಡಿಸ್ತೀರ. ಅವಳ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಿಮ್ಮಂತವ್ರಿಗೆ ನನ್ನಂತ ಹೆಂಡತಿ ಯಾಕೆ ಬೇಕು? ಹೋಗ ಅವಳೇ ಕಟ್ಕೊಳ್ಳಿ. ಇರ್ತೀನಿ ಅಂತ ನೀವ್ ಹೇಳಿದ್ನೆಲ್ಲ ಕೇಳ್ಸ್ಕೊಂಡು ಸಹಿಸ್ಕೊಂಡಿರಕ್ಕಾಗಲ್ಲ. ನನ್ನ ತಾಳ್ಮೆಗೊಂದು ಮಿತಿ ಅನ್ನೋದಿರುತ್ತೆ. ಮಾತೆತ್ತಿದ್ರೆ ದಿಶಾ ಜೊತೆ ಪೇರ್ ಮಾಡ್ತಾ ಇರ್ತೀರ. ನಾನು ಏನ್ ಯಾವಾಗ್ಲೂ ಕೇಳ್ತಾ ಇರ್ತೀರ ನನ್ಗೂ ಅವ್ರಿಗೂ ಏನಾದ್ರು ಸಂಬಂಧ ಇದೆಯಾ ಅನ್ನೋ ತರ. ಒಂದ್ ಫ್ಯಾಷನ್ ಕಂಪ್ನಿ ಅಂದ್ಮೇಲೆ ಅಲ್ಲಿರೋ ಜೊತೆ ಕ್ಲೋಸ್ ಆಗಿ ಇರ್ಬೇಕಾಗತ್ತೆ. ಅದ್ ಮಾತಾಡಿದ್ರೆ ನಿಮ್ಗೆ ಯಾರೋ ತಪ್ಪಾಗಿ ಬಂದ್ ಹೇಳಿದ್ರೆ ಅದಕ್ಕೆ ನಾನು ಏನ್ ಮಾಡ್ಲಿ? ನಿಮ್ಮ ಆಫೀಸಲ್ಲಿ ಅವಳು ಒಬ್ಳೆ ಹುಡುಗಿನ ಇರೋದು, ಇನ್ನು ಹುಡುಗಿಯರು ಇದಾರೆ ತಾನೆ? ಅವ್ರು ಎಲ್ಲರೂ ಬಿಟ್ಬಿಟ್ಟು ಇವ್ರ ಜೊತೆ ಮಾತ್ರ ಯಾಕೆ ಕ್ಲೋಸ್ ಆಗಿದ್ದೀರಾ? ಹೌದು, ದಿಶಾ ಅವ್ರು ನಂಗೆ ತುಂಬಾ ಕ್ಲೋಸ್. ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ಅವ್ರು ನನ್ನ ಲೈಫ್ ತುಂಬಾ ಇಂಪಾರ್ಟೆಂಟ್. ಈಗ ಸಮಾಧಾನನಾ? ಇವತ್ತಲ್ಲ ನಾಳೆ ಸರಿ ಹೋಗ್ತೀರಾ ಅಂತ ಸುಮ್ಮನಿದ್ದೆ ಇಷ್ಟು ದಿನ. ಆದ್ರೆ ದಿನೇ ದಿನ ದಿಶಾ ಅವ್ರ ಮೇಲೆ ನನ್ನ ಅನುಮಾನ ನಿಮ್ಗೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಅವ್ರ ಜೊತೆ ಮಾತಾಡಿದ್ರು ತಪ್ಪು, ಕೂತ್ರು ತಪ್ಪು, ನಿಂತ್ರು ತಪ್ಪು, ಏನ್ ಮಾಡಿದ್ರು ತಪ್ಪು. ಅವರು ಮಾಡೆಲ್, ಅವ್ರ ಜೊತೆ ಇಂಟ್ರಾಕ್ಷನ್ ಇರ್ಬೇಕಾಗತ್ತೆ. ನೀವ್ ಹೀಗೆ ಹೇಳ್ತೀರಾ ಅಂತ ನಮ್ ಕಂಪ್ನಿ ಅವ್ರನ್ನ ಕಳ್ಕೊಳಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂತ ನೀವು ನಿಮ್ಮ ಅಣ್ಣನ ತರನೇ ಆಡ್ತಿರಲ್ಲ. ಎಲ್ಲ ಒಂದೇ ಹೋಗ್ತವ್ರಲ್ಲ. ಬರೀ ಇನ್ನೊಬ್ರ ಮೇಲೆ ಅನುಮಾನ ಪಡೋದೇ ಆಗೋಯ್ತು ನಿಮ್ ಜೀವನ. ದಿನ ಬರೀ ನಿಮ್ಮ ಅಣ್ಣ ಸರಿ ಇಲ್ಲ ಅನ್ಕೊಂಡಿದ್ದು. ನೀವು